ಕತೆ ಮತ್ತು ಕವನ ಸ್ನೇಹಿ ವಿಭಾಗದ ನಿರ್ವಾಹಕರಿಗೆ ಮತ್ತು ಸದಸ್ಯರಿಗೆ ನನ್ನ ಪ್ರೀತಿಯ ನಮನಗಳು. ನನ್ನ ಹೆಸರು ಶಾರದಾ ಮಳೆಯಾರ್ ನನ್ನ ತಂದೆಯ ಮನೆ. ನಾನು ಪ್ರೌಢಶಾಲಾ ಗಣಿತ ಅಧ್ಯಾಪಕಿಯಾಗಿ ಕೆಲಸ ಮಾಡುತ್ತಿದ್ದು, ಕೊನೆಗೆ 4 ವರ್ಷ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರುವೆ. ಈಗ ನಿವೃತ್ತಿಯಾಗಿ 2.5 ವರ್ಷಗಳು ಕಳೆದಿವೆ. ಬರವಣಿಗೆ ನನ್ನ ಹವ್ಯಾಸ. ಇಂದು ನಾನು ಓದಲಿರುವ ಕವನದ ಶೀರ್ಷಿಕೆ ಮಳೆ ಕೊಯ್ಲು. ಕವನದ ಶೀರ್ಷಿಕೆ ಮಳೆ ಕೊಯ್ಲು. ವರುಣದೇವ ಸುರಿಸುವ ಮೇಲಿಂದ ನೀರು, ವರುಣದೇವ ಸುರಿಸುವ ಮೇಲಿಂದ ನೀರು, ಮನೆಯ ಮೇಲ್ಛಾವಣಿಯಿಂದ ಬಂತು ನೀರು, ಮನೆಯ ಮೇಲ್ಛಾವಣಿಯಿಂದ ಬಂತು ನೀರು, ಮನೆಯ ಅಂಗಳದಿಂದ ಹರಿಯುತ್ತಿದೆ ನೀರು, ಮನೆಯ ಅಂಗಳದಿಂದ ಹರಿಯುತ್ತಿದೆ ನೀರು, ಮಳೆ ಕೊಯ್ಲುವರ ಇಂಗಿಸಲು ಮಳೆಯ ನೀರು, ಮಳೆ ಕೊಯ್ಲುವರ ಇಂಗಿಸಲು ಮಳೆಯ ನೀರು. ಮಳೆಗಾಲ ಬಂದಾಗ ನೀರಾಟ ಆಡೋಣ, ಮಳೆಗಾಲ ಬಂದಾಗ ನೀರಾಟ ಆಡೋಣ, ಇಳೆಯಲ್ಲಿ ನೀರಿಲ್ಲ ಎಂದಾಗ ಬಾರಿ, ಇಳೆಯಲ್ಲಿ ನೀರಿಲ್ಲ ಎಂದಾಗ ಬಾರಿ ಜುಳ ಜುಳನೆ ಹರಿಯುವ ನೀರನ್ನು ಕೂಡೋಣ, ಇಳೆಯಲ್ಲಿ ನೀರಿಲ್ಲ ಎಂದಾಗ ಬಾರಿ ಜುಳು ಜುಳನೆ ಹರಿಯುವ ನೀರನ್ನು ಕೂಡೋಣ, ಮಳೆ ಕೊಯ್ಲು ಮಾಡೋಣ ನಾವು ಸೇರಿ, ಮಳೆ ಕೊಯ್ಲು ಮಾಡೋಣ ನಾವು ಸೇರಿ, ಮಳೆ ಕೊಯ್ಲು ಮಾಡೋಣ ಮಳೆಗಾಲದಲ್ಲಿ, ಮಳೆ ಕೊಯ್ಲು ಮಾಡೋಣ ಮಳೆಗಾಲದಲ್ಲಿ, ಹೊಳೆಯುತ್ತಲಿ ಕಂಗೊಳಿಬ ನಬದಿಯಾದಿತ್ಯನು, ಹೊಳೆಯುತ್ತಲಿ ಕಂಗೊಳಿಪ ನಬದಿಯಾದಿತ್ಯನು, ಇಳೆಯಲ್ಲಿ ನೀರಿಗಿದೆ ಬೇಡಿಕೆಯು ಬಿಸಿಲಿನಲ್ಲಿ, ಇಳೆಯಲ್ಲಿ ನೀರಿಗಿದೆ ಬೇಡಿಕೆಯು ಬಿಸಿಲಿನಲ್ಲಿ, ಹೊಳೆಯುವನು ಫಳಫಳನೆ ರವಿದೇವನು, ಇಳೆಯಲ್ಲಿ ನೀರಿಗಿದೆ ಬೇಡಿಕೆಯು ಬಿಸಿಲಿನಲ್ಲಿ, ಹೊಳೆಯುವನು ಫಳಫಳನೆ ರವಿದೇವನು, ಹೊಳೆಯುವನು ಫಳಫಳನೆ ರವಿದೇವನು. ಕರೆದು ಆಳು ಇಂಗು ಗುಂಡಿ ಮಾಡಬೇಕು, ಕರೆದು ಆಳು ಇಂಗು ಗುಂಡಿ ಮಾಡಬೇಕು, ಹರಿದು ಹೋಗುವ ನೀರನ್ನು ಇಂಗಿಸಬೇಕು, ಹರಿದು ಹೋಗುವ ನೀರನ್ನು ಇಂಗಿಸಬೇಕು, ನಮ್ಮ ಜಾಗದಿ ನೀರ ಹೊರತೆ ಹೆಚ್ಚಾಗಬೇಕು, ನಮ್ಮ ಜಾಗದಿ ನೀರ ಹೊರತೆ ಹೆಚ್ಚಾಗಬೇಕು, ಸುಮ್ಮನೆ ನೀರಿಲ್ಲ ಎನ್ನುವುದನ್ನು ಬಿಡಬೇಕು, ಸುಮ್ಮನೆ ನೀರಿಲ್ಲ ಎನ್ನುವುದನ್ನು ಬಿಡಬೇಕು, ಸುಮ್ಮನೆ ನೀರಿಲ್ಲ ಎನ್ನುವುದನ್ನು ಬಿಡಬೇಕು, ಸುಮ್ಮನೆ ನೀರಿಲ್ಲ ಎನ್ನುವುದನ್ನು ಬಿಡಬೇಕು. ಧನ್ಯವಾದಗಳು. ಥ್ಯಾಂಕ್ ಯು.